ನೋಡಿ, ಜನವರಿ 10ನೇ ತಾರೀಕಿನಿಂದ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಲಿದೆ. ಫೆಬ್ರವರಿ 25ರವರೆಗೆ ಕಾಂಗ್ರೆಸ್ ನರೇಗಾ ಬಚಾವ್ ಸಂಗ್ರಾಮ ಇದೀಗ ಸಮರ ಸಾರಲಿದೆ ಕಾಂಗ್ರೆಸ್ ಪಡೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನವರಿ 10ರಿಂದ ಕೇಂದ್ರ ಸರ್ಕಾರದ ವಿರುದ್ಧ ಕೈ ಕಹಳೆ. ಫೆಬ್ರವರಿ 25ರವರೆಗೆ ಕಾಂಗ್ರೆಸ್ ನರೇಗಾ ಬಚಾವ್ ಸಂಗ್ರಾಮ ಸಮರ ಸಾರುತ್ತೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿರೋಧ ವ್ಯಕ್ತ ಆಗ್ತಾ ಇತ್ತು ಕಾಂಗ್ರೆಸ್ ಪಕ್ಷದಿಂದ. ವಿಬಿ ಜಿ ಕಾಯ್ದೆ ಜಾರಿ ಮಾಡಿದೆ ಈಗಾಗಲೇ ಕೇಂದ್ರ ಸರ್ಕಾರ. ಹಾಗಾಗಿ ರಾಷ್ಟ್ರವ್ಯಾಪಿ ಮನರೇಗಾ ಬಚಾವ್ ಸಂಗ್ರಾಮಕ್ಕೆ ಕರೆ ಕೊಟ್ಟಿದೆ. ಜನವರಿ 10ನೇ ತಾರೀಕಿನಿಂದ ಈ ಒಂದು ಹೋರಾಟ ಆರಂಭ ಆಗುತ್ತೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ಹೇಳಿ ಕರೆ ಕೊಟ್ಟಿದೆ. ಫೆಬ್ರವರಿ 25ರವರೆಗೆ ಆಲ್ಮೋಸ್ಟ್ ಒಂದು ತಿಂಗಳಕ್ಕೂ ಹೆಚ್ಚು, ಸುಮಾರು 35 ದಿನಗಳ ಕಾಲ ಈ ಒಂದು ಪ್ರೊಟೆಸ್ಟ್ ಮಾಡಬೇಕು, ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ನಿರ್ಧಾರ ಮಾಡಿಕೊಂಡಿದೆ. ನರೇಗಾ ಬಚಾವ್ ಸಂಗ್ರಾಮ ಸಮರ ಸಾರಲಿದೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆ ಬದಲಾವಣೆಯಾಗಬೇಕು. ವಿಬಿ ಕಾಯ್ದೆ ಜಾರಿ ಮಾಡಿದೆ ಕೇಂದ್ರ ಸರ್ಕಾರ. ಹಾಗಾಗಿ ರಾಷ್ಟ್ರವ್ಯಾಪಿ ಮನರೇಗಾ ಬಚಾವ್ ಸಂಗ್ರಾಮಕ್ಕೆ ಕರೆ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಹೋರಾಟ ಯಾಕೆ? ಮನರೇಗಾ ಯೋಜನೆ ರದ್ದು ಮಾಡಿ ಜಿ ಬಿಲ್ ಅಂತ ಹೇಳಿ ಇದೀಗ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿರುವಂತದ್ದು. ಈ ಒಂದು ಯೋಜನೆಯಿಂದ ಗಾಂಧೀಜಿ ಹೆಸರು ರದ್ದತಿಗೆ ವಿಪಕ್ಷ ಇದೀಗ ಕಿಡಿಕಾರ್ತಾ ಇದೆ. ಈ ಒಂದು ಸ್ಕೀಮ್ನಲ್ಲಿ ರಾಜ್ಯಗಳ ಪಾಲು 40% ಏರಿಕೆಗೂ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ. ರಾಜ್ಯಗಳನ್ನ ವಿಶ್ವಾಸಕ್ಕೆ ಪಡೆಯದೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿ ಟೀಕೆ ಮಾಡ್ತಿದ್ದಾರೆ. ಹೊಸ ಸ್ಕೀಮ್ನಲ್ಲಿ ಉದ್ಯೋಗ ಹಕ್ಕಾಗಿ ಇರಲಿಲ್ಲ ಅನ್ನೋ ಆರೋಪ. ಯೋಜನೆಯಿಂದ ಗ್ರಾಮೀಣ ಆರ್ಥಿಕತೆಗೆ ಭಾರಿ ಪೆಟ್ಟು ಬೀಳುತ್ತೆ. ಈ ಒಂದು ಯೋಜನೆಯಿಂದ, ಅಂದ್ರೆ ಈ ಹಿಂದೆ ಏನು ಯೋಜನೆ ಇತ್ತು, ಈ ಒಂದು ಯೋಜನೆಯಿಂದ, ಮನರೇಗಾ ಯೋಜನೆಯಿಂದ ಬಹಳಷ್ಟು ಯುವಕರಿಗೆ ಉದ್ಯೋಗದ ಅವಕಾಶ ಇತ್ತು. ಅದರಲ್ಲೂ ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ಯುವಕರಿಗೆ ಬಹಳ ಸುಲಭ ಆಗ್ತಾ ಇತ್ತು, ಒಂದು ಒಳ್ಳೆಯ ಅವಕಾಶ ಇತ್ತು. ಆದರೆ ಇದೆಲ್ಲವೂ ಕೂಡ ಯುವಕರಿಂದ ಉದ್ಯೋಗವನ್ನ ಕಿತ್ಕೊಳ್ಳುವಂತ ಕೆಲಸ ಇದೀಗ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತ ಸಂದರ್ಭದಲ್ಲೇ ಹೇಳಿದ್ರು. ಯುವಕರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಹಾಗಾಗಿ ಅವರಿಗೆ ಇಲ್ಲಿ ಉದ್ಯೋಗದ ಅವಕಾಶವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಈ ಒಂದು ಯೋಜನೆಯಿಂದ. ಹಾಗಾಗಿ ಇದನ್ನ ನಾವು ವಿರೋಧ ವ್ಯಕ್ತಪಡಿಸ್ತಾ ಇದೀವಿ ಅಂತ ಹೇಳಿ ಸದನದಲ್ಲೂ ಕೂಡ ಬಹಳಷ್ಟು ಚರ್ಚೆ ಆಯಿತು. ನಿನ್ನೆ ಅಲ್ಲ, ಮೊನ್ನೆ ಕೂಡ ಸಂಪುಟ ಸಭೆ ಕೂಡ ಆಯಿತು. ಆ ಒಂದು ಸಭೆಯಲ್ಲೂ ಕೂಡ ಈ ಕುರಿತು ಸಿಎಂ ಸಿದ್ದರಾಮಯ್ಯ ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಜೊತೆ ಚರ್ಚೆ ಮಾಡಿ ಇದನ್ನ ಹೇಗಾದ್ರೂ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ, ಈ ಒಂದು ಯೋಜನೆಯನ್ನ ಬದಲಾವಣೆ ಮಾಡಲಿಕ್ಕೆ ಬಿಡಬಾರ್ದು, ಇದು ಮುಂದುವರಿಬಾರ್ದು, ಇದರಿಂದ ಬಹಳಷ್ಟು ನೆಗೆಟಿವ್ ಆಗುತ್ತೆ, ಅದರಲ್ಲೂ ಕೂಡ ಯುವ ಜನತೆಗೆ ಇದರಿಂದ ಬಹಳಷ್ಟು ಪೆಟ್ಟು ಬೀಳುತ್ತೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಣ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಸಂಪುಟ ಸಭೆಯಲ್ಲೇ ನಿರ್ಧಾರ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇದೀಗ ಜನವರಿ 10ನೇ ತಾರೀಕಿನಿಂದ ಫೆಬ್ರವರಿ 25ರವರೆಗೆ ಈ ಒಂದು ನರೇಗಾ ಬಚಾವ್ ಸಂಗ್ರಾಮ ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೆಯಲಿದೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ಹೊರಟಿದೆ. ಜನವರಿ 10ನೇ ತಾರೀಕಿನಿಂದ ಫೆಬ್ರವರಿ 25ರವರೆಗೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ಇದೀಗ ಕರೆ ಕೊಟ್ಟಿದೆ. ರಾಜ್ ನ್ಯೂಸ್ ಕನ್ನಡ.